ಕೆಜಿಎಫ್ ಅಂತಹ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡಿದ ಮೇಲೂ ಕೂಡ ನೀವು ಅದಾದ ನಂತರ ಒಂದಷ್ಟು ವರ್ಷಗಳ ನಂತರ ಮತ್ತೆ ಕನ್ನಡ ಕಿರುತೆರೆಯಲ್ಲಿ ಆಕ್ಟಿವ್ ಆಗ್ತೀರಾ. ಹೌದು ಸೊ ಉದೋ ಉದೋ ರೇಣುಕಾ ಯಲ್ಲಮ್ಮನ ಸೀರಿಯಲ್ ನಲ್ಲಿ ಮಹಾರಾಜರ ಪಾತ್ರದಲ್ಲಿ ಹೌದು ಹೌದು ಸೊ ಎಲ್ಲ ಒಂದ್ ಕಡೆ ಆ, ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಆಗಿರ್ಬೋದು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಮಾಡಿರುವಂತವ್ರು ಈಗ ಸೀರಿಯಲ್ ಅಲ್ಲಿ ಮಾಡ್ತಿದಾರೆ ಅಂತಂದಾಗ ಆ, ಅವಕಾಶಗಳ ಕೊರತೆ ಆಗುತ್ತೆ. ಬಿಕಾಸ್ ಸಿನಿಮಾನೇ ಬೇರೆ, ಕಿರುತೆರೆನೇ ಬೇರೆ, ಹಿರುತೆರೆನೇ ಬೇರೆ, ಹೌದು ಅದರಲ್ಲೂ ಪ್ಯಾನ್ ಇಂಡಿಯಾನೇ ಬೇರೆ ಇರುತ್ತೆ. ಹೌದು ಸೊ ಆತರ ನಿಮ್ಗೆ ಏನಾದ್ರು ಅನ್ಸಿತ್ತಾ? ಬಿಕಾಸ್ ಏನಾದ್ರು ಕೊರಗಿತ್ತಾ? ಬಿಕಾಸ್ ಯೋಚನೆ ಮಾಡ್ತಿದ್ರ ಮುಂದಿನ ದಿನಗಳಲ್ಲಿ ಸೀರಿಯಲ್ ಮಾಡಿದ್ರೆ ಅವಕಾಶಗಳು ಸಿಗುತ್ತೋ ಇಲ್ವೋ ಅನ್ನೋಂಥದ್ದು. ಆ ಒಂದು ಯೋಚನೆ ಅನ್ನೋದು ನೀವು ಹೇಳ್ದಾಗೆ ಖಂಡಿತವಾಗ್ಲೂ ಬಹಳಷ್ಟು ಜನಕ್ಕೆ ಇರುತ್ತೆ. ಹ್ಮ್. ಬಟ್ ಒಬ್ಬ ನಟ ಅಂತ ಬಂದಾಗ ಹ್ಮ್. ಆ, ಜೀವನ ಮುಂದಕ್ಕೆ ಸಾಗ್ಲೇಬೇಕು ಅಂದಾಗ ಹ್ಮ್. ನಾವು ಯೋಚನೆ ಮಾಡಿ ನಿರ್ಧಾರಗಳನ್ನ ಹ್ಮ್. ತಗೊಳ್ಬೇಕಾಗತ್ತೆ. ಯಾಕಂದ್ರೆ KGF ಆದ್ಮೇಲೆ ಬಹಳಷ್ಟು ಟೈಮ್ ಆದ್ಮೇಲೆ ಕಾಂತಾರ ಹ್ಮ್. ಒಂದು ಸಿನಿಮಾ ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಅಲ್ಲಿ ಇದಾಗಿದ್ದು. ಹೌದು. ಸೊ ಆ ಗ್ಯಾಪ್ ಅಲ್ಲಿ ನಮಗೆ ಬೇರೆ ಸಿನಿಮಾಗಳು ಬರ್ಲಿಲ್ಲ, ನಾವು ಅನ್ಕೊಂಡಿದ್ದಂತಹ ಕ್ಯಾರೆಕ್ಟರ್ ಬರ್ಲಿಲ್ಲ ಅಂದಾಗ ಬಹಳ ಬೇಜಾರಾಗುತ್ತೆ. ಹ್ಮ್. ಈಗ KGF ಆದ್ಮೇಲೆ ನಾನು ಒಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಬರುತ್ತೆ, ಬೇರೆ ತರದ ಕ್ಯಾರೆಕ್ಟರ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಒಂದ್ ಕಡೆ ಎಲ್ಲೋ ಸ್ಟೀರಿಯೋ ಟೈಪ್ ಆಗ್ತಿದೆ, ಒಂದೇ ತರದ ಕ್ಯಾರೆಕ್ಟರ್ಸ್ ಬರ್ತಿದೆ ಅನ್ನೋ ಹ್ಮ್. ಇದು ಕಾಣ್ತಾ ಬಂತು. ನನಗೆ ಅದೊಂದು ಸ್ವಲ್ಪ ಬೇಜಾರಾಯ್ತು. ಬಟ್ ಹೇಗಿದ್ರು ಜೀವನ ಕೂಡ ನಡಿಬೇಕು. ಆ ಟೈಮಲ್ಲಿ ಉದೋ ಉದೋ ಶ್ರೀ ರೇಣುಕಾ ಯಲ್ಲಮ್ಮ ಸೀರಿಯಲ್ ಕೂಡ ಬಂತು. ಆ ಪಾತ್ರ ಕೇಳಿದಾಗ ನಾನು ಖುಷಿ ಆಯ್ತು. ಹ್ಮ್. ಒಂದು ಒಳ್ಳೆ ಪಾತ್ರ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನನಗೂ ಕೂಡ ಅನ್ನಿಸ್ತು. ಸೊ ಹಾಗಾಗಿ ಆ ಪಾತ್ರನ ತಗೊಂಡೆ. ಹ್ಮ್. ಅದ್ ಮಾಡ್ತಾ ಮಾಡ್ತಾ ಇನ್ನ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಹಾಗೆ ಬರೋಕ್ ಶುರು ಆಯ್ತು. ಇನ್ನ ಅಲ್ಲಿಂದ ಮತ್ತೆ ಪ್ಯಾನ್ ಇಂಡಿಯಾ ಸಿನಿಮಾಸ್ ಯಾವಾಗ ಶುರು ಆಯ್ತು ಆ ಕಡೆಗೆ ಮತ್ತೆ ಶುರು. ಬಹುಶಃ ನೀವು ಲಕ್ಕಿ ಅನ್ಸುತ್ತೆ, ಅದಕ್ಕೇನೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಮತ್ತೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅದೇ ಸಿಕ್ಕಿರೋದು. ಅದು ಬರ್ಲೇಬೇಕಾಗಿತ್ತು. ನಾವು ಪಡೋ ಪರಿಶ್ರಮ ಏನಿರುತ್ತೆ ಅದು ಯಾವತ್ತೋ ಒಂದ್ ದಿನ ಪ್ರತಿಫಲ ಕಾಣುತ್ತೆ ಅಂತಾರಲ್ವಾ. ಸೊ ನಮ್ಮ ಜೀವನನ ನಾವು ನೋಡ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರ್ಬೇಕು. ಹ್ಮ್. ಅವತ್ತಿಗವತ್ತು ಕೂಡ ಕೆಲವೊಂದ್ಸಲ ಯೋಚನೆ ಮಾಡ್ಬೇಕಾಗುತ್ತೆ. ಬರೀ ಓಕೆ ಈಗ KGF ಆಯ್ತು, ಬರೀ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಕೊಂಡು ಕುತ್ಕೋತೀನಿ ಅಂದ್ರೆ ಹ್ಮ್. ಬರ್ಬೇಕು. ಆ ಅವಕಾಶಗಳು ಬರ್ಲಿಲ್ಲ ಅಂದಾಗ ಖಾಲಿ ಕುತ್ಕೊಳ್ಳೋದು ಬಹಳ ಕಷ್ಟ. ಸೊ ಅದೊಂದು ಎಲ್ಲಾ ಒಂದು ವಿಷಯಗಳನ್ನ ಯೋಚನೆ ಮಾಡ್ಕೊಂಡು ನಾವು ಮುಂದಕ್ಕೆ ಹೆಜ್ಜೆ ಹಾಕ್ಬೇಕಾಗುತ್ತೆ. ಇಷ್ಟು ದಿನಗಳ ಸಿನಿಮಾ ಜರ್ನಿಯಲ್ಲಿ ನಿಮ್ಗೆ ಯಾವತ್ತಾದ್ರೂ ಅವಕಾಶ ವಂಚಿತನಾಗಿದ್ದೀನಿ ಅಂತ ಅನ್ಸಿದ್ಯಾ ಯಾವತ್ತಾದ್ರೂ? ಮುಂಚೆ ಅನ್ಸಿತ್ತು. ನನಗೆ KGF ಬರೋದಕ್ಕಿಂತ ಮುಂಚೆ ಅಂತೂ ಹ್ಮ್. ಬಹಳಷ್ಟು ಅನ್ಸಿತ್ತು. ಯಾಕಂದ್ರೆ ಬಹಳಷ್ಟು ದಿನ ಮನೆಯಲ್ಲಿ ಖಾಲಿ ಕೂತಿದ್ದೀನಿ. ಹ್ಮ್. ಕೆಲ್ಸಗಳಿಲ್ದೆ, ಹ್ಮ್. ಪ್ರಾಜೆಕ್ಟ್ಗಳು ಯಾವ್ದು ಬರದೆ ಖಾಲಿ ಕೂತಿದ್ದಾಗ ನನಗೆ ಬಹಳ ಕಷ್ಟ ಆಗೋದು. ಕೋವಿಡ್ ಟೈಮ್ ಅಲ್ಲ? ಕೋವಿಡ್ ಟೈಮ್ಕಿಂತ ಮುಂಚೆ Okay, okay, okay. ಇದು ನಡೆದಿದ್ದು. ಹ್ಮ್. ಕೋವಿಡ್ ಟೈಮಲ್ಲಂತೂ ನನಗಂತಲ್ಲ, ಪಾಪ ಎಲ್ಲಾ ಫಿಲ್ಮ್ ಫ್ರಾಟರ್ನಿಟಿ ಆಗ್ಲಿ, ಬೇರೆ ಯಾವುದೇ ಇದಾಗ್ಲಿ, ಹ್ಮ್. ಅವ್ರ ಎಲ್ಲಾ ಇಂಡಸ್ಟ್ರಿ ಅವ್ರಿಗೂ ಬಹಳಷ್ಟು ತೊಂದರೆ ಆಗಿತ್ತು ಅದು. ಹ್ಮ್. ಸೊ ಅದಕ್ಕಿಂತ ಮುಂಚೆ ನನಗೆ ಕೂತಿದ್ದಿನ ನೆನಪಿದೆ. ಬಹಳ ಬೇಜಾರಾಗ್ತಿತ್ತು ಆ ಟೈಮಲ್ಲಿ. ಬಟ್ ಆಗ ಒಂದ್ ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೋಬೇಕಾಗತ್ತೆ. ಪಾತ್ರಗಳನ್ನ ಹ್ಮ್. ಹೇಗ್ ಮಾಡ್ತೀವಿ, ಬೇರೆ ಯಾವ್ದು ರೀತಿಯಲ್ಲಿ ಆಡಿಷನ್ಸ್ ಕೊಡಬಹುದು, ಹ್ಮ್. ಆಡಿಷನ್ಸ್ ಅಟೆಂಡ್ ಆಗೋದು. ಯಾಕಂದ್ರೆ ರಿಜೆಕ್ಷನ್ ಅನ್ನೋದು ಒಬ್ಬ ನಟನ ಜೀವನದಲ್ಲಿ ಅದು ಬಹಳ ಕಾಮನ್ ಕಾಣೋದು. ಹ್ಮ್. ಇನಿಷಿಯಲಿ ಆ ರಿಜೆಕ್ಷನ್ಸ್ ಅನ್ನೋದು ಬಹಳಷ್ಟು ಕಂಡಿದ್ದೆ ಹ್ಮ್. ನಾನು. ಅದು ಆದ್ಮೇಲೆನೆ ಅರ್ಥ ಮಾಡ್ಕೊಂಡಿದ್ದು, ಓಕೆ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗಿದ್ದು. ಸೊ ಎಸ್, ಆ ಟೈಮಲ್ಲಿ ಆ ಕೊರತೆ ಇತ್ತು ಅಂತ ನನಗೆ ಅನ್ಸಿತ್ತು. ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಎಲ್ಲ ಇತ್ತಾ ಸಿನಿಮಾ ರಂಗಕ್ಕೆ ಬರೋದಕ್ಕೆ? ಇಲ್ಲ, ಖಂಡಿತವಾಗ್ಲೂ ಇರ್ಲಿಲ್ಲ. ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕೂಡ ಈ ಫಿಲ್ಮ್ ಇಂಡಸ್ಟ್ರಿಯಿಂದ ಹ್ಮ್. ಇಲ್ಲ ಯಾರು. ಸೊ ಹಾಗಾಗಿ ಯಾರಿಗೂ ಅಷ್ಟೊಂದು ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ, ಹೇಗ್ ನಡೆಯುತ್ತೆ ಅಂತ ಗೊತ್ತಿರ್ಲಿಲ್ಲ. ಹ್ಮ್. ಕೇಳಿದಾಗ್ಲೂ ಬಹಳಷ್ಟು ಬರೀ ಕೆಟ್ಟದೇ ಹೇಳ್ತಾರ ಹೊರತು ಯಾರು ಒಳ್ಳೇದು ಹೇಳಲ್ಲ ಸಿನಿಮಾ ಬಗ್ಗೆ. ಒಬ್ಬ ನಟನಾಗಿ ನಾವೇನ್ ಮಾಡ್ಬೋದು, ಬರೀ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರನ್ನ ಅಥವಾ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರನ್ನ ನೋಡ್ಬಿಟ್ಟು ಅವ್ರಿಬ್ರೇ ಹ್ಮ್. ಇವರು ಬೇರೆಯವರೆಲ್ಲ ಸುಮ್ನೆ ಓತ್ಲ ಹೊಡಿಯಕ್ ಬಂದಿದ್ದಾರೆ ಅನ್ನುವಂತ ಒಂದು ಥಾಟ್ ಕೂಡ ಬಹಳಷ್ಟು ಜನಕ್ಕಿತ್ತು. ಹ್ಮ್. ಹ್ಮ್. ಬರೀ ಬೇರೆ ಚಟಗಳ ಹ್ಮ್. ಇಟ್ಕೊಂಡು ಬರ್ತಾರೆ ಸಿನಿಮಾಗೆ ಅನ್ನೋದು. ಬಟ್ ಆತರ ಇರಲ್ಲ. ಹ್ಮ್. ಎಲ್ಲಾ ಇಂಡಸ್ಟ್ರಿಯಲ್ಲೂ ಅದಿರುತ್ತೆ, ಬರೀ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ. ಬಟ್ ಇಂಡಸ್ಟ್ರಿ ಎಲ್ಲಾರ್ಗೂ ಗೊತ್ತಿರೋದ್ರಿಂದ ಬಹಳ ಓಪನ್ ಆಗಿ ಕಾಣುತ್ತೆ ಅನ್ನೋದು ಬಿಟ್ರೆ, ಅದು ಎಲ್ಲಾ ಇಂಡಸ್ಟ್ರಿಯಲ್ಲೂ ಕೂಡ ತುಂಬಾ ಕಾಮನ್ ಆಗ್ಬಿಟ್ಟಿದೆ ಇವತ್ತಿನ ದಿನ. ಅದನ್ನ ನಾವು ಹೇಗೆ ಹ್ಯಾಂಡಲ್ ಮಾಡ್ಕೊಂಡ್ ಬರ್ತೀವಿ, ನಮ್ಮ ಇದೇನಿದೆ, ನಮ್ಮ ಗುರಿ ಏನಿದೆ, ನಾವು ಅದನ್ನ ಹೇಗ್ ನೋಡ್ಕೊಂಡು ಮುಂದಕ್ಕೆ ಹೋಗ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಸಪೋರ್ಟ್ ಇರ್ಲಿಲ್ಲ ಅಂದ್ರೂ ನನ್ನ ಕಡೆಯಿಂದ ನಾನು ಏನ್ ಮಾಡ್ಬೇಕು, ನಾನು ಅದನ್ನ ಮಾಡ್ಕೊಂಡು ಬರ್ತಾನೆ ಇದ್ದೆ. ಇವತ್ತು ಒಂದು ಕಡೆಗೆ ಸ್ವಲ್ಪ ಸೆಟ್ಲ್ ಆಗ್ತಾ ಇದೆ. ಇನ್ನು ಮುಂದಕ್ಕೆ ಹೀಗೆ ಕೆಲವೊಂದು ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬಂತು ಅಂದ್ರೆ ಹ್ಮ್. ಇನ್ನು ಬಹಳಷ್ಟು ಮುಂದೆ ಎತ್ತರಕ್ಕೆ ಬೆಳಿಬೇಕು ಅಂತ ನಾನು ನೋಡ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.